ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತುತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 6ನೇ ತಿಂಗಳು ಹುಟ್ಟುಹಬ್ಬನ ಮಾಡ್ಕೊತಿರೋಂಥ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. ಈ ವರ್ಷದಲ್ಲಿ ಆಗುವಂಥ ಅನಾಹುತಗಳು ಸಾಕಷ್ಟು ಏನೆಲ್ಲ ಆಗ್ಬೋದು ಈ ಪ್ರಪಂಚದಲ್ಲಿ ಅನ್ನೋದಾರೆ ಈ ವರ್ಷ ಒಂದು ಭಾಳ ವಿಶೇಷವಾಗಿ ಚಿನ್ನ ಅಂದರೆ ಗೋಲ್ಡು ಮಿನಿಮಮ್ 10,000 ಬರುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿದೆ. ಅದು ಆಗಿದೆ. ನನಗೆ ಒಂದು ಲೆಕ್ಕಾಚಾರ 6 ಸೆನ್ಸ್ ಹೇಳ್ತಾ ಇದೆ. ಇನ್ನು 10 ಇಯರ್ಸ್ಗೆ 20,000 ರೂಪಾಯಿ ಇಲ್ಲ 18,000 ರೂಪಾಯಿ ಗೋಲ್ಡ್ ರೇಟ್ ಅವರೇಜ್ ಇರುತ್ತೆ. ನೀವು ಬರೆದಿದ್ದು ಕೇಳಿ. ಯಾಕಂದರೆ ಎಲ್ಲ ಇಲ್ಲಿಗಲ್ ಆಗಿರೋದ್ರಿಂದ ತುಂಬ ಜನ ಗೋಲ್ಡ್ ಮೇಲೆ ಡಿಪೆಂಡ್ ಆಗ್ತಾರೆ. ಚಿನ್ನವನ್ನು ತಗೊಂಡಂಗಾದರೆ ಈಗಲೇ ತೆಗೆದಿಟ್ಕೋಬೇಡಿ. ಚಿನ್ನವನ್ನು ದಯವಿಟ್ಟು ಯಾರು ಮಾರಬೇಡಿ. ನೀವು 18,000 to 20,000ವರೆಗೂ ಗೋಲ್ಡ್ ರೇಟ್ ಜಂಪ್ ಆಗುತ್ತೆ. ನಾನು ಹೇಳಿ ಹೆಚ್ಚು ಕಮ್ಮಿ ಭಾಳ ವರ್ಷ ಆಗಿಲ್ಲ 10,000 ಗೋಲ್ಡ್ ರೇಟ್ ಆಗಿದೆ. ಇದೊಂದು ಜವಾಬ್ದಾರಿನ ಕಾಪಾಡ್ಕೊಳ್ಳಿ. ಚಿನ್ನವನ್ನು ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಚಿನ್ನವನ್ನು ಜಾಸ್ತಿ ಯಾವಾಗಲೂ ರಿಪೀಟ್ ಮಾರಕ್ಕೆ ಹೋಗಬೇಡಿ. ಮತ್ತು ಬೆಂಗಳೂರಲ್ಲಿ ಭಾಳ ವಿಶೇಷ, ಇಡೀ ವರ್ಲ್ಡಲ್ಲಿ ಟೌನ್ ಸಿಟಿಗಳು ಬಾಡಿಗೆಗಳು ಕಮ್ಮಿ ಆಗುತ್ತೆ. ಇನ್ನು ಮುಂದೆ ವಿಲೇಜಲ್ಲಿ ರೇಟ್ ಜಂಪ್ ಆಗುತ್ತೆ. 2029ರಲ್ಲಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಪ್ರಪಂಚದಲ್ಲಿ ಒಂದು ಮಾರ್ಕೆಟ್ ಪ್ರಪಂಚವನ್ನು ಒಂದು ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ಅಂದರೆ ಒಂದು ಪಾಪ್ಯುಲೇಷನ್, ನಾನು ಹೆಂಗೆ ಕರೋನಾ ಬಂತು 2019 ಆಜುಬಾಜಲ್ಲಿ ಅದನ್ನು ಪ್ರೆಡಿಕ್ಷನ್ ಮಾಡಿದಾಗ ನಾನು ಹೇಳಿದಾಗ 2029ರಲ್ಲಿ ಕೂಡ ಏನಾದ್ರು ಒಂದು ಹೊಸ ಕಾಯಿಲೆ ಇಲ್ಲ ಹೊಸ ಕಾನೂನು ಇಲ್ಲ ಹೊಸದಾಗಿ ದೊಡ್ಡ ಭೂಕಂಪದಿಂದ ದೊಡ್ಡ ಪ್ರಪಂಚದಲ್ಲಿ ಏನೋ ಒಂದು ನಷ್ಟವಾಗುತ್ತೆ. ಅದರಿಂದ ಇದೊಂದು ಘಟನೆ ನಡೀಬೋದು. ಮತ್ತು ಈ ಸಣ್ಣ ದೇಶಗಳನ್ನು, ಈ ಅಮೇರಿಕಾ ಈ ಥರ ದೊಡ್ಡ ಕಂಟ್ರಿಗಳು, ದೊಡ್ಡ ದೇಶಗಳು ಆ ಕಂಟ್ರಿನ ಪರ್ಚೇಸ್ ಮಾಡಿಬಿಡ್ತಾರೆ. ಪರ್ಚೇಸ್ ಮಾಡ್ತಾರೆ ಅಂದರೆ ಆ ಕಂಟ್ರಿ ಕಂಟ್ರೋಲ್. ಇವಾಗ ಹೆಂಗೆ ಇಂಡಿಯಾನ ಮುಂಚೆ ಬ್ರಿಟಿಷರು ಆಳ್ತಾಯಿದ್ರು, ಅದೇ ಥರ ಅವರು ನಮ್ಮನ್ನು ಆಳಿ ನಮ್ಮನ್ನಂತೇಳಿ ಖಂಡಿತಲ್ಲೂ ಕೂಡ ಅವ್ರನ್ನ 100% ಬದಲಾವಣೆ ಆಗೋ ಥರ ಆಗುತ್ತೆ. 100% ಈ ಥರನೂ ಕೂಡ ಇನ್ನು ಕೆಲವೇ ವರ್ಷದಲ್ಲಿ ಇದನ್ನು ಇನ್ನೊಂದು 10ರಿಂದ 20 ವರ್ಷದ ಒಳಗಡೆ ಒಂದೊಂದು ಕಂಟ್ರಿನ ಒಂದೊಂದು ದೇಶ ತಗೊಬಿಡ್ತಾರೆ. ಇನ್ನು ಅವ್ರ ಕಂಟ್ರೋಲಲ್ಲಿರುತ್ತೆ 100%. ಆ ಥರದ ಒಂದು ದೇಶದಲ್ಲಿ ನಡೀಬೋದು ಮುಂದೆ ಅಂತ ನನ್ನ ಅನಿಸಿಕೆಗಳು. ಇವೆಲ್ಲವೂ ಕೂಡ ನನ್ನ ಅನಿಸಿಕೆಗಳನ್ನಾಗುತ್ತೆ. 100% ಇದೆಲ್ಲವೂ ಕೂಡ ನಡೀತಿದೆ. ಮತ್ತು ಭಾಳ ಮಿರಾಕಲ್ ಪ್ರಪಂಚದಲ್ಲಿ ಏನಾರು ಆಕಸ್ಮಿಕವಾದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೆಂದರೆ ಹೀರೋಗಳು ಒಬ್ಬೊಬ್ಬನ ಕಾಲೆಳೆದು ಒಬ್ಬೊಬ್ಬನ ಹಾಳಾಗ್ತಾರೆ ಅಂತ ಹೇಳುತ್ತೆ. ಕರ್ನಾಟಕದಲ್ಲಿ ಒಬ್ಬ ಹೀರೋ ಕಾಲು ಎಳಿತಾನೆ, ಅದು ತುಂಬ ದೊಡ್ಡ ಅವಮರ್ಯಾದೆನ ಮುಂದೆ ಅನುಭವಿಸ್ತಾರೆ ಅಂತ ಹೇಳುತ್ತೆ. ಇದು ಒಂದು ಕರ್ನಾಟಕದಲ್ಲಿ ಒಂದು 4-5 ವರ್ಷ ಈ ಥರ ನಡೀತಿದೆ. ಒಬ್ಬ ಹೀರೋನ ಇನ್ನೊಬ್ಬೊಂದು ಪಿಕ್ಚರ್ ಜೊತೆಗೆ ಒಬ್ಬ ಕಾಲು ಎಳೆಯೋದು, ಇನ್ನೊಬ್ಬ ಪಿಕ್ಚರ್ ನಡೆದಾಗ ಇನ್ನೊಂದು ಕಾಲು ಎಳೆಯೋದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಕನ್ನಡದಲ್ಲಿ ಯಾವುದೇ ಒಬ್ಬ ಹೊಸ ಹೀರೋ ಸಕ್ಸಸ್ ಆಗೋದು ಇನ್ನು ಮುಂದೆ ಕಷ್ಟ ಇದೆ. ಈ ಪಾಯಿಂಟ್ಸನ್ನು ನಾನು ಹೇಳಿದ್ದೀನಿ. ಇದೆಲ್ಲವೂ ಕೂಡ ಈ ವರ್ಷ ಬರೆದಿಟ್ಟು ಕೇಳಿ. 2029ಗೆ ಪ್ರಪಂಚ ಬದಲಾವಣೆ ಆಗುತ್ತೆ. 2029ಗೆ ರಿಯಲ್ ಎಸ್ಟೇಟು ಟೌನ್ ಬಿದ್ದೋಗುತ್ತೆ, ವಿಲೇಜ್ ಜಂಪ್ ಆಗುತ್ತೆ. ಕುಂಭರಾಶಿ ಕುಬೇರನ ರಾಶಿ. ಕುಂಭರಾಶಿ ಮಹಾಲಕ್ಷ್ಮಿ ರಾಶಿ, ಕುಬೇರನ ರಾಶಿ ಅಂತ ಹೇಳ್ತೇವೆ. ಕುಂಭರಾಶಿ ಅಬ್ಬಬ್ಬಬ್ಬ ಸಾಕಷ್ಟು ನವಗ್ರಹಗಳು ಕೂಡ 9 ನವಗ್ರಹನೂ ಕೂಡ ನಿಮಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಕುಂಭರಾಶಿಗೆ ನಿಮಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮ್ಮ ರಾಶಿಯಲ್ಲಿ ತುಂಬುತ್ತಾ ಇದೆ. ಕುಂಭರಾಶಿ ಮಜ್ಜಿಗೆನೋ ಮೊಸರೋ ಬೆಣ್ಣೆನೋ ಅಂತ ಗೊತ್ತಿಲ್ಲ, ನಿಮ್ಮ ಬೆನ್ನಿಗೆಯಲ್ಲಿ ತುಂಬ ಪುಣ್ಯವನ್ನು ಮಾಡಿದರೆ ಕುಂಭರಾಶಿಯರು ಯಾರನ್ನೂ ಮಾತಾಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿ, ನೀವು ಸಕಲ ಸಂಪತ್ತು ಐಶ್ವರ್ಯ ಅನುಭವಿಸಿದ್ರ. ಕುಂಭರಾಶಿಗೆ ವಿಪರೀತ ರಾಜಯೋಗ ಈ ವರ್ಷದಲ್ಲಿ, ಈ ತಿಂಗಳಲ್ಲಿ ನಿಮಗೆ ಕುಂಭರಾಶಿಗೆ 7ಮ ಸ್ಥಾನಕ್ಕೆ ಕುಜಗ್ರಹ ಬರೋದು. ನೀವು ಪ್ರಾಪರ್ಟಿ ವಿಚಾರದಲ್ಲಿ ನೀವು ಯಾವ್ದಾದ್ರು ಪ್ರಾಪರ್ಟಿ ತಗೋತೀರಾ, ಇಲ್ಲ ಯಾವ್ದಾದ್ರು ಮನೆ ಚೇಂಜ್ ಮಾಡ್ತೀರಾ, ಬಾಡಿಗೆ ಮನೆ, ಲೀಸ್ ಮನೆ, ಏನೋ ಒಂದು ಈ ತಿಂಗಳಲ್ಲಿ ನಿಮಗೆ ಭೂಮಿಯಿಂದ ನಿಮಗೆ ಲಾಭ ಆಗುತ್ತೆ. ಭೂಮಿ ಹುಡುಕ್ತಿದ್ದವ್ರಿಗೆ ಲಾಭ ಆಗುತ್ತೆ, ಮನೆ ಹುಡುಕ್ತಿದ್ದವ್ರಿಗೆ ಲಾಭ ಆಗುತ್ತೆ. ಮತ್ತು ಈ ತಿಂಗಳಿಂದ ನಿಮಗೆ ಪ್ರತಿ ತಿಂಗಳು ಬುಧಗ್ರಹದ ಹೋಮ, ಗುರುಗ್ರಹದ ಹೋಮ ನಮ್ಮಲ್ಲಿ ನಡೀತಿದೆ. ನಮ್ಮ ಸಂಸ್ಥೆಗೆ ನೀವು ಫೋನ್ ಮಾಡ್ಬೋದು. ಎಲ್ಲರೂ ಕೂಡ ನೀವು ಬರೆಸ್ಬೋದು. ಬುಧಗ್ರಹದ ಹೋಮ, ಗುರುಗ್ರಹದ ಹೋಮಕ್ಕೆ ನೀವು ಬರೆಸ್ಬೋದು. 100% ಎರಡೂ ಕೂಡ ಪೂಜೆಗೆ ಬಂದರು ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಉತ್ತರವನ್ನು ನಾವು ಕೊಡ್ತಕ್ಕೆ ರೆಡಿ ಇದ್ದೀನಿ. ಈ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಿ. ಖಂಡಿತಲೂ ಕೂಡ ಈ ಒಂದು ಪೂಜೆಗೆ ಬೇಕು ಅಂದರೆ ನಮ್ಮ ಸಂಸ್ಥೆಗೆ ಪೂಜೆಗೆ ಬರೆಸಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಬುಧಗ್ರಹದ ಹೋಮ, ಗುರುಗ್ರಹದ ಹೋಮಕ್ಕೆ ಬರೆಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ಳಿ.
ಕುಂಭರಾಶಿಯಲ್ಲಿ ರಾಹು ಇರೋದ್ರಿಂದ ಅಪಾರವಾದ ಕೀರ್ತಿ, ಸಕಲ ಸಂಪತ್ತು, ಐಶ್ವರ್ಯವನ್ನು ನಿಮಗೆ ಕೊಡುತ್ತೆ. ಕುಂಭರಾಶಿ ಮನೆಯಲ್ಲಿ ಒಂಬಾಳೆನ ಇಟ್ಟು ಜಾಸ್ತಿ ಪೂಜೆ ಮಾಡಿ. ಕುಂಭರಾಶಿಯವರು ನಾಗರ ಕಲ್ಲಿಗೆ ಹಾಲು ಹಾಕಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಕುಂಭರಾಶಿಗೆ 2ನೇ ಮನೆಯಲ್ಲಿ ಶನಿಗ್ರಹ ಇದ್ದಾನೆ. ಕುಟುಂಬ ಸ್ಥಾನ, ರಾಶಾಧಿಪತಿ 2ನೇ ಮನೆಯಲ್ಲಿ ಗಾಡಿ, ವಾಹನ, ಕಾರು, ಗೋಲ್ಡ್ ಪರ್ಚೇಸ್ ಮಾಡ್ತೀರಾ ಅಂತ ಹೇಳುತ್ತೆ. ತುಂಬ ಶುಭ ಫಲವನ್ನು ಕೊಡ್ತೀರಾ ಅಂತ ಹೇಳುತ್ತೆ. ಕುಂಭರಾಶಿಯವರು ನೀವು ಯಾವುದಾದ್ರೂ ಸುಖ ಸಂತೋಷ ಜಾಗವನ್ನು ಜರ್ನಿ ಮಾಡಿ ನೋಡ್ಕೆ ಬರ್ತೀರಾ ಅಂತ ಹೇಳುತ್ತೆ. ನಿಮಗೆ ಭಾನುವಾರ ಶನಿವಾರ ನೀವು ತುಂಬ ಫ್ರೀ ಇರಲ್ಲ, ಎಲ್ಲರೂ ಟ್ರಿಪ್ಪನ್ನು ಮಾಡುತ್ತೆ. ಕುಂಭರಾಶಿಯವರಿಗೆ ಶುಕ್ರ 3ನೇ ಮನೆ 4ನೇ ಮನೆ ಎರಡೂ ಕೂಡ ಹೋಗ್ತಾಯಿದ್ದಾನೆ. ಆದರೆ ಫ್ರೆಂಡ್ಶಿಪ್ ಒಳ್ಳೆಯವ್ರು ಸಿಗ್ತಾರೆ. 4ನೇ ಮನೆ ನಿಮ್ಮ ಅಮ್ಮಂದು ಯಾವ್ದಾದ್ರು ಸಾಲ ಇದ್ದರೆ ಕ್ಲಿಯರ್ ಮಾಡ್ತೀರಾ, ನಿಮ್ಮ ತಾಯಿ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತೀರಾ. 4ನೇ ಮನೆ ಫ್ರೆಂಡ್ಸ್ ಪ್ರಾಬ್ಲಮ್ ಏನಾರು ಇದ್ದರೆ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತೀರಾ. ಕುಂಭರಾಶಿಯವರಿಗೆ ಭಾಳ ವಿಶೇಷವಾಗಿ ಬುಧಗ್ರಹ ಮೂರು ಮನೆ ದಾಟ್ತಾನೆ. 100% ಬುಧಗ್ರಹ ನಿಮ್ಮ ಲೈಫಲ್ಲಿ ಭಾಳ ವೈಬ್ರೇಷನ್ ತಂದು ಕೊಡ್ತಾನೆ. ಬುಧ ನಿಮ್ಮ ಲೈಫಲ್ಲಿ ವೃಷಭ, ಮಿಥುನ, ಕಟಕಕ್ಕೆ ಬರ್ತಾನೆ. 100% 3 ರಾಶಿ ದಾಟೋದ್ರಿಂದ ನಿಮಗೆ ಪಂಚಭೂತ ಯೋಗವನ್ನು ನೀವು ಕುಂಭರಾಶಿ ಅಷ್ಟೈಶ್ವರ್ಯನೂ ಕೂಡ ಈ ಒಂದು ತಿಂಗಳಲ್ಲಿ ನೀವು ತುಂಬ ನೋಡ್ತೀರಾ ಅಂತ ಹೇಳುತ್ತೆ. ಯಾಕಂದರೆ ಗುರು ಮತ್ತು ಸೂರ್ಯ ಒಟ್ಟಿಗೆ ಇದ್ದಾನೆ. ಯಾವುದಾದ್ರು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀರಲ್ಲ, ಖಾತೆ ಮಾಡ್ತೀರಾ, ಇನ್ಶೂರೆನ್ಸ್ ಮಾಡ್ತೀರಾ, ಲೋನ್ ಮಾಡ್ತೀರಾ ಅಂತ ಹೇಳುತ್ತೆ. ಈ ತಿಂಗಳಲ್ಲಿ ಯಾರು ಭಾಳ ದಿನದಿಂದ ಟ್ರೈ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಗುರು ಮತ್ತು ಗುರುಗ್ರಹನೂ ತುಂಬ ಪವರ್ಫುಲ್ ಆಗಿದ್ದಾನೆ. ಸೂರ್ಯನೂ ಕೂಡ ತುಂಬ ಪವರ್ಫುಲ್ ಆಗಿದೆ. ಬುಧಗ್ರಹನ ನೀವು ಆರಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಜೀವನ ಪಾವನ ಆಗೋಗ್ತೀರ. ಓದೋ ಮಕ್ಕಳು ಇವಾಗ ಏನಾದ್ರು ಬುಧಗ್ರಹದ ಪೂಜೆ ನಿಮ್ಮ ಮನೇಲಿ ಯಾವಾಗಲೂ ಅನಿಸ್ತೀರ ನಮ್ಮ ಜೊತೆ ಪೂಜೆ ಮಾಡಿಸಿ ನಿಮ್ಮ ಮಕ್ಕಳು ಈ ಒಂದು ಭಾಳ ವಿದ್ಯಾವಂತರಾಗ್ತಾರೆ. ಬುಧಗ್ರಹದ ವೈಬ್ರೇಷನ್ನು ತುಂಬ ಪೂಜೆಯಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ ಅಂತ ಹೇಳುತ್ತೆ. ಬುಧ ಶಾಂತಿ ಬುಧ ಹೋಮವನ್ನು ಮತ್ತು ಗುರು ಶಾಂತಿ ಗುರು ಹೋಮವನ್ನು ಮಾಡಿಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ನಿಮಗೆ ತುಂಬ ಪಾವನವನ್ನು ಕೊಡ್ತೀರ. ಅದೇ ಥರ ಒಂದು ವಿಶೇಷವಾಗಿ ಚಂದ್ರ ಮತ್ತು ಕುಜ ಕೇತು ಒಟ್ಟಿಗೆ ಇದ್ದಾನೆ. ಸ್ವಲ್ಪ ಕುಂಭರಾಶಿಗೆ ಜೊತೆಲಿದ್ದವ್ರು ಹೊಟ್ಟೆ ಕಿಚ್ಚು ಜನ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಬುಧಗ್ರಹದ ಹೋಮ ಮಾಡಿಸಿ ನಿಮ್ಮ ಜೀವನ ಪಾವನ ಆಗುತ್ತೆ. ಬುಧನ ಅತಿ ಹೆಚ್ಚು ಆರಾಧಿಸಿದಾಗ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೊಡ್ತಾನೆ. ನಿಮಗೆ ಗೊತ್ತಿಲ್ಲದಿರೋಷ್ಟು ಕುಂಭರಾಶಿಗೆ ಫಲ ಸಿಗುತ್ತೆ. ಕುಂಭರಾಶಿಗೆ ನಿಮಗೆ ತುಂಬ ಫಲವನ್ನು ಅನುಭವಿಸ್ತೀರ. ಅದರಲ್ಲಿ ನೀವೇನು ಪುಣ್ಯ ಮಾಡಿರೋ ಕಣೆ ಗೊತ್ತಿಲ್ಲ, ಅದ್ಭುತವಾದ ಯೋಗವನ್ನು ನಿಮ್ಮ ಲೈಫಲ್ಲಿ ಕಂಡು ಬಂದಿದೆ. ಶನಿ ಅದರಲ್ಲಂತೂ ನೀವು ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ ಹೋಗಿ ಬಂದರೆ ನೀವು ಇನ್ನೂ ರಾಜಯೋಗ, ರಾಹು ಟೆಂಪಲ್ಗೆ ಹೋದರೆ ರಾಜಯೋಗ, ಕೇತು ಟೆಂಪಲ್ಗೆ ಹೋದರೆ ರಾಜಯೋಗವನ್ನು ಕೊಡುತ್ತೆ. ಗುರುಗ್ರಹ ತಾಂಡವಾಡ್ತಾ ಇದ್ದಾನೆ. ನಿಮ್ಮ ಮನೇಲಿ ವಿದ್ಯಾಭ್ಯಾಸ, ದುಡ್ಡು ಎಲ್ಲವೂ ಕೂಡ ತುಂಬ ತಾಂಡವಾಡುತ್ತೆ. ನಿಮಗೆ ಟೈಮ್ ಇರಲ್ಲ. ಕುಂಭರಾಶಿಯರು ಯಾರ ಹತ್ರನೂ ಜಗಳ ಮಾಡ್ಕೋಬೇಡಿ, ಯಾರ ಹತ್ರನೂ ದ್ವೇಷ ಮಾಡ್ಕೋಬೇಡಿ. ಚೆನ್ನಾಗಿರೋ ಟೈಮನ್ನ ಕೆಟ್ಟವ್ರ ಟೈಮ್ ಜೊತೆ ಹೋಗಿ ಹಾಳಾಗಬೇಡಿ. ಕುಂಭರಾಶಿನ ಕೆಡ್ಸೋಕ್ಕೆ ತುಂಬ ಜನಕ್ಕಾದರೂ ಕೂಡ ನೀವು ಹೋಗಬೇಡಿ. ನಿಮ್ಮ ಟೈಮ್ ಬ್ಯೂಟಿಫುಲ್ ಟೈಮ್ ಇರೋದ್ರಿಂದ ಬೇರೆಯವ್ರಿಗೆ ಯಾಕೆ ಕೊಡ್ತೀರಾ? ನೆಗೆಟಿವ್ ರಾಶಿ ಜೊತೆ ಸೇರಬೇಡಿ. ಕುಂಭರಾಶಿಯವರು ಪುಣ್ಯ ಮಾಡಿದ ಕುಂಬೇಶ್ವರನ ಹೋಗಿ ದರ್ಶನ ಮಾಡಿ ಕುಂಭಕೋಣದಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಷ್ಟ ತನಕ ನಮ್ಮ ರಾಶಿ ನೋಡಿದವ್ರಿಗೆ, ನಿಮ್ಮ ರಾಶಿ ನೋಡಿದವ್ರಿಗೆ ಒಳ್ಳೆಯದಾಗಲಿ.